ಈ ಬಾರಿ ನೀವು ಮತವನ್ನ ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಹಾಕ್ತೀರಾ ಮತ? ಯಾಕೆ ಹಾಕ್ತೀರಾ? ನಮಗ್ ಒಳ್ಳೇದ್ ಮಾಡಿದಾರ. ನಿಮ್ಗೆ ಒಳ್ಳೇದ್ ಮಾಡಿದ್ದಾರೆ. ಇಲ್ಲಿ ಬಡಾವಣೆಯಲ್ಲಿ ಇರ್ತಕ್ಕಂತ ಆ ಕಡೆ ಮನೆಗಳನ್ನೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ. ನೀವು ಒಂದ್ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಿ. ಅವಾಗ್ಲೂ ಸಹ ಮಾಡಿಸ್ತೇವೆ, ಬಿಡಲ್ಲ. ಮಾಡಿಸ್ತೀರಿ, ಕಾಂಗ್ರೆಸ್ಗೆ ಹಾಕ್ತೀರಿ ನೀವು ಮತವನ್ನ. ಆಯ್ತು. ಈ ಬಾರಿ ನಿಮ್ಮ ಮತವನ್ನ ಯಾರಿಗೆ ಹಾಕ್ತೀರಾ? ಎಸ್ ಮಾಡನ್ ಮಗ ಸಮಾಜ. ಯಾಕೆ ಹಾಕ್ತೀರಾ ಅವ್ರಿಗೋಸ್ಕರ? ಅವ್ರು ನಮಗೋಸ್ಕರ ಒಳ್ಳೇದ್ ಮಾಡಿ ನಮ್ಮ ದೇಶಕ್ಕೋಸ್ಕರ. ಹಾಗಾಗಿ ಅವ್ರು ಕೊಟ್ಟರು ಪರವಲ್ಲ, ಕೊಳ್ಳಿರು ಪರವಲ್ಲ, ಅವ್ರಿಗೆ ನಾವು ಮತದಾರಿ ಓಟ್ ಮಾಡೋದು, ಮಾಡ್ಸೋದು ಅವ್ರಿಗೆ, ಮಾಡೋದು ಅವ್ರಿಗೆ. ಈಗ ಇಲ್ಲಿ ಬಡಾವಣೆಯಲ್ಲಿ ಸಮರ್ಥ ಅವರು ಏನ್ ಮಾಡಿದ್ದಾರೆ, ಅಥವಾ ಕಾಂಗ್ರೆಸ್ ಕುಟುಂಬದವರು ಈ ಬಡಾವಣೆಯಲ್ಲಿ ಏನ್ ಮಾಡಿದ್ದಾರೆ? ಕಾಂಗ್ರೆಸ್ ಕುಟುಂಬದವ್ರು ಏನ್ ಮಾಡಿದಾರೆ, ಅವ್ರು ಕೈಲಾಕ ಶಕ್ತಿಯನ್ನು ರೋಡ್ ಚರಂಡಿ ಅಷ್ಟು ಮಾಡಿದಾರ. ಈ ಸೈಟ್ ನ ಒಂದು ಪೆಂಡಿಂಗ್ ನಾಗವು ಈ ಚುನಾವಣೆ ಮುಗಿದ ಮಾಡಿ ಕೊಡ್ತಾರೆ ಅಂತ ನಂಬಿಕೆ ಇರೋದಕ್ಕೆ ನಾವು ಮಾಡ್ತಾ ಇದೀವಿ. ಅಂದ್ರೆ ಬಡಾವಣೆಯಲ್ಲಿ ಇರ್ತಕ್ಕಂಥ ಬಹಳ ವರ್ಷಗಳಿಂದ ಮನೆ ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಕ್ಕುಪತ್ರ ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ದೀರಿ. ಈ ಎಲೆಕ್ಷನ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಆ ನಂಬಿಕೆ, ಆಮೇಲೆ ಅವರು ಕುಟುಂಬದವ್ರು ಮಾಡಿರ್ತಕ್ಕಂಥ ಕೆಲಸದ ಮೇಲೆ ಮತ ಹಾಕ್ತಾ ಇದ್ದೀರಾ? ಹಾಕ್ತಿವಿ. ಅವ್ರು ಮಾಡೇ ಮಾಡ್ತಾರ ಅನ್ನೋ ನಂಬಿಕೆನೂ ಐತಿ ನಮಗೆ. ಈಗ ಆಮೇಲೆ ಮೀಸಲಾತಿ ನಮ್ಮ ಇದು ಯಾವ್ದು ಒಳ ಮೀಸಲಾತಿ ಜಾರಿನೂ ಈ ಎಲೆಕ್ಷನ್ ಆಗೋದ್ರಿಗೆ ಸಿದ್ದರಾಮಯ್ಯನವರು ಮಾತಾಡ್ಯಾರ, ಸಂಜನೆಯರು ಬಸಂತನವರು ಅಷ್ಟು ಮಾತಾಡ್ಯಾರ. ಅದು ಜಾರಿ ಆದೇ ಆಕತಿ, ಎಲೆಕ್ಷನ್ ಆಗ್ಬೇಕು ನಮಗೆ ಮಾಡಿಕೊಡ್ತಾರ ನಂಬಿಕೆ ವಿಶ್ವಾಸ ಐತಿ. ಅವ್ರು ಕೊಟ್ಟರು ಬಂತು, ಕೊಳ್ಳಿರು ಬಂತು. 100 ನಮ್ಮ 400 ಬಡಾವಣೆ ಓಟ್ ಅವ್ರಿಗೆ ನಾವು ಮಾಡೋದು ಸಮರ್ಥಿಗ. ಅಪ್ಪಾಜಿಯರ್ ಮಲ್ಲಣ್ಣರ ಪರವಾಗಿ, ಅಪ್ಪಾಜಿಯರ್ ಶಂಕರಜರ್ ಪರವಾಗಿ. ಸುಮಾರು ಜನ ಐತಲ್ಲ ಇಲ್ಲ ವ್ಯಕ್ತಪಡಿಸ್ತಾ ಇದಾರೆ, ಅವಿರೋಧ ವ್ಯಕ್ತಪಡಿಸ್ತಾ ಇದಾರೆ. 2 ಸಲ 3 ಸಲ ಗೆದ್ದು ಬಂದ್ರು ಸಹಿತವಾಗಿ ಅದೇ ತರದ ಚರಂಡಿಗಳು ಮಾಡಿಲ್ಲ, ರೋಡ್ಗಳು ಸರಿ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ, ಮೇಲ್ ಮಾತ್ರ ಇದೆ, ಕೆಳಗಡೆ ಇಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ನೀವು ಮಾಡಿಸಿರೋದಕ್ಕೆ ಗೆದ್ದಿರೋದು, ಇಲ್ಲರೂ ಗೆಲ್ಲಕ್ ಹಾಕೋದಿಲ್ಲ. MP MLA, ಸ್ಥಳೀಯ MLA ಅವರೇ, MP ಅವರೇ, ಉತ್ತರ ದಕ್ಷಿಣ 2 ಅವರೇ MP MLA. ಹಂಗಾದ್ರು MP MLA ಹಾಕೋದಿಲ್ಲ. ಅದು ಅಭಿವೃದ್ಧಿ ಮಾಡಿರೋದಕ್ಕೆ ಆಗಿರೋದು, ಅಭಿವೃದ್ಧಿ ಆಗಿರೋದಕ್ಕೆ ಓಟ್ ಹಾಕಿರೋದು. ಇಲ್ಲ ಅವ್ರು ಗೆಲ್ಲಕ್ಕೆ ಏನ್ ಚಾನ್ಸ್ ಇಲ್ಲ. ಅವ್ರು ಮಾಡೇ ಮಾಡ್ತಾರ ಅಂತ ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಸಾಕಷ್ಟು ಐತಿ ನಮಗೆ. ಮಾಡೇ ಮಾಡ್ತಾರ. ಓಕೆ, ಪ್ರಭು ಮೇಡಮ್ ಅವರೆಲ್ಲ ಹೇಳಿ ಮೇಡಮ್ ಹತ್ರ ಮಾತಾಡಿದಾರ, ಮಾಡಿಕೊಡ್ತೀವಿ ಅಂತ. ಈಗ ಎಲೆಕ್ಷನ್ ಬಂದಾಗ ಅಷ್ಟೇ ಬರ್ತಾರೆ? ಯಾವಾಗ್ಲೂ ಬರ್ತಾ ಇರ್ತಾರ. ಯಾವಾಗ ನಾವು ನಮಗೆ ಪರ್ಮಿಷನ್ ಕೊಡ್ತಾರ ಹೋಗಕ್ಕ ಬರಕ ಮಾತಾಡಕ. ಅದೆಲ್ಲ ಹಂಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಬರ್ಬೋದು. 100 ಬಂದೇ ಬರ್ತೈತಿ. ನಿಮ್ದು ಮತ ಯಾರಿಗೆ ಹಾಕ್ತೀರಾ? ನಮ್ಮ ಮತ ಕಾಂಗ್ರೆಸ್. ಕಾಂಗ್ರೆಸ್ಗೆ ಹಾಕ್ತೀರಾ? ಕಾಂಗ್ರೆಸ್ ಯಾವ್ದಿಲ್ಲ. ನಮಗೆ ಕಾಂಗ್ರೆಸ್ ಇದ್ದ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು ಅವರೆಲ್ಲರೂ. ಅವರೆಲ್ಲ ನಮ್ಗೆ ಏನಪ್ಪಾ ಪತ್ರ ಅದನ್ನ ಮಾಡ್ಕೊಡ್ಬೇಕು. ಇನ್ನೆಲ್ಲ ನಾವು ಎಲ್ಲ ಅವ್ರದ್ದ ಬಹಳ ನಾವು ಎಲ್ಲ ಹೆಲ್ಪ್ ತಗೊಂಡಿದ್ದೀವಿ. ಮಲ್ಲಣ್ಣರದ್ದ ಅವರು ಸಮರ್ಥದ ಅಪ್ಪಾಜಿ ತಗೊಂಡಿದ್ದೀವಿ. ನಮ್ಮ ಕಡೆ ಸಮರ್ಥದನ್ನು ತಗೊಂಡಿದ್ದೀವಿ. ಬಹಳ ಅವ್ರದ್ದ ನಾವು ಬಹಳ ಹೆಲ್ಪ್ ತಗೊಂಡಿದ್ದೀವಿ. ನಮಗೇನೋ ಇಲ್ಲಿ ಮನೆ ಹಕ್ಕತ್ರದ್ದು ಒಂದು ಹೆಲ್ಪ್ ಮಾಡಿದ್ರ ಅವ್ರದ್ದ ನಾವು ಒಂದು ಇದನ್ನ ಮಾಡ್ತೀವಿ ಅಂತಂದು ಎಲ್ಲ ತಿಳ್ಕೊಂಡಿದ್ದೀವಿ. ನಿಮ್ದು ಮತ ಯಾರಿಗೆ ಹಾಕ್ತಿ? ಯಾಕಪ್ಪ ನೀನು ಕಾಂಗ್ರೆಸ್ಗೆ ಹಾಕ್ತೀರಾ? ಸರಿ ಸರಿ ಆಯ್ತು. ನೀವ್ ಯಾರಿಗೆ ಹಾಕ್ತೀರಾ ಮತ? ಕಾಂಗ್ರೆಸ್ಗೆ. ನೀವು ಕಾಂಗ್ರೆಸ್ಗೆ ಹಾಕ್ತೀರಾ? ನೀವು ಈ ಬಾರಿ ಮತ ಯಾರಿಗೆ ಹಾಕ್ತಾ ಇದ್ದೀರಾ? ಸಮರ್ಥ. ಯಾಕೆ ಹಾಕ್ತಾ ಇದ್ದೀರಾ? ಅವರು ಎಲ್ಲಾ ಯೋಜನೆಗಳು ಮಾಡ್ತೇವೆ ಅಂತ ಇದು ಭರವಸೆ ಕೊಟ್ಟಿರೋದಕ್ಕೆ ಅವ್ರಿಗೆ ಹಾಕ್ತಾ ಇದ್ದೀರಾ? ಅಂದ್ರೆ ಏನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಉಪ ಚುನಾವಣೆ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಾದ್ಮೇಲೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಸಮರ್ಥ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮುಸ್ಲಿಂ ಸಮುದಾಯದವರು ಈ ಬಾರಿ ನಮಗೆ ಕೊಡ್ಬೇಕಾಗಿತ್ತು ಮತ್ತು ಅವ್ರ ಕುಟುಂಬದವರೇ ಕೊಟ್ಟಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ? ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಶಿವಶಂಕರಪ್ಪಾಜಿ ಅವ್ರು ಏನು ಕೋವಿಡ್ನಾಗ ಸಹಾಯ ಮಾಡಿದ್ರಲ್ಲ, ಸ್ವಂತ ಹಣದಲ್ಲೇ ಲಸಿಕೆ 6 ಕೋಟಿ ರೂಪಾಯಿ ಲಸಿಕೆ ಸ್ವಂತ ಇದ್ರಲ್ಲೇ ದುಡ್ಡು ಹಾಕ್ಯಾರು. SSK ಟ್ರಸ್ಟ್ ಇಂದ ಉಚಿತ ಚಿಕಿತ್ಸೆ ಕೊಡ್ತಾರೆ ಬಡವರಿಗೆ. ಈ ಭಾಗದಲ್ಲಿ ಎಲ್ಲೇ ನೋಡಿದ್ರೆ ಎಲ್ಲ ಸಿಮೆಂಟ್ ರೋಡ್ ಇಲ್ಲಿ. ಸಿಮೆಂಟ್ ರೋಡ್, ಕುಡಿಯೋ ನೀರಿಂದು ಎಲ್ಲ ವ್ಯವಸ್ಥೆ ಐತಿ. ಆಮೇಲೆ ಕುಟುಂಬ ರಾಜಕಾರಣ ಅಂತಂದ ಅದ್ರ ಪ್ರಶ್ನೆ ಅಂದ್ರೆ ಅವ್ರದಾಗ BJP ಎಲ್ಲ ಅದಾರ ಸರ್. ಯಡಿಯೂರಪ್ಪನ ಮಕ್ಳು ಅಲ್ಲಿ ಅದಾರ, ಬಸವರಾಜ ಬೊಮ್ಮಾಯಿ ಮಕ್ಳು, ಅದು ಕುಟುಂಬ ರಾಜಕಾರಣ ಆಗಲ್ಲ ಸರ್. ಇದೇನ್ ಕುಟುಂಬ ರಾಜಕಾರಣ ಇವ್ರಿಗೆ ಹೇಳ್ತಾರೆ? ಆ ರೀತಿ ಅಲ್ಲ ನಾನು ಹೇಳ್ತಾ ಇರೋದು. ಈಗ ಇಲ್ಲಿಯವರೆಗೂ ಕುಟುಂಬ ರಾಜಕೀಯ ತೆಗಿಬೇಕು ಅಂತ ಬಹಳ ಜನ ಹೊರಟಿದ್ದಾರೆ. ಇಲ್ಲಿ 80,000 ಜನ ಮುಸ್ಲಿಮ್ಸ್ ಮತದಾರರಿದ್ದಾರೆ. ಆ ವಿಚಾರವನ್ನು ಇಟ್ಟುಕೊಂಡು ಮುಸ್ಲಿಂ ಸಮುದಾಯದವರು ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಇದೊಂದು ಬಾರಿ, ಅಂದ್ರೆ ಶಿವಶಂಕರಪ್ಪನವ್ರು ಇದ್ದಾಗ ಈ ಬಾರಿ ನನ್ನನ್ನು ಗೆಲ್ಸ್ಕೊಡಿ, ಮುಂದಿನ ಬಾರಿ ನಿಮ್ಮಲ್ಲಿ ನಿಲ್ಲಿಸ್ತೀವಿ ಅಂತ ಮಾತುಕತೆಯನ್ನ ನಡೆದಿತ್ತಂತೆ. ಆ ವಿಚಾರವನ್ನು ಇಟ್ಕೊಂಡು ಅವರು ಬಿ ಫಾರಮ್ಗೆ ಕೇಳಿದ್ರು. ಹಂಗಾಗಿ ಅವ್ರು ಕೊಟ್ಟಿಲ್ಲ. ಆ ವಿಚಾರ ಅದೇ ಹೈಕಮಾಂಡ್ ಏನು ಆರ್ಡರ್ ಮಾಡೋದು ಅದು ಕೊಡ್ತಾನೆ. ತಾವು
ನೀವು ಸಹ ಇಲ್ಲೇ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯವರು. ಹೌದು. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಸಮರ್ಥ. ಸಮರ್ಥ ಅವರಿಗೆ. ಯಾಕೆ ಆಗ್ತಾ ಇದ್ದೀರಾ? ನಮ್ಗೆ ಒಳ್ಳೆ ಚೆನ್ನಾಗಿ ವಾತಾವರಣ ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ಹ್ಮ್. ಪ್ರತಿಯೊಂದು ಏನು ಗೋಕಲ್ದಂಗೆ ಇದು ಮಾಡಿದ್ದಾರೆ. ಅವರಿಗೆ ಮತವನ್ನು ನಾವು ಬಹುಮತವನ್ನು ಕೊಡೋದು. ಸಮರ್ಥ ಅವ್ರಿಗೆ ರಾಜಕೀಯ ಮಾಡಕ್ ಬರುತ್ತೆ ಅಂತ ಹೇಳಿ ನಿಮ್ಗೆ ಇದು ಇದೆನಾ? ಹೌದು ಸರ್, ಬರುತ್ತೆ. ಯಾಕಂದ್ರೆ ಉದ್ದೇಶ ಬರುತ್ತೆ, ಅವ್ರೆಲ್ಲ- ಸಾದಿಕ್ ಪೈಲ್ವಾನ್ ಅವರು ಯಾಕೆ ವಾಪಸ್ ತಗೊಂಡ್ರು? ಮತ್ತೆ ಯಾಕೆ ವಾಪಸ್ ತಗೊಂಡ್ರು ಹೇಳ್ರಿ? ಸಾದಿಕ್ ಪೈಲ್ವಾನ್ ರವ್ರು ವಾಪಸ್ ತಕೊಂಡಿದ್ಕು ರಾಜಕೀಯ ಮಾಡೋದಕ್ಕೂ ಸಂಬಂಧ ಎಲ್ಲ ನಾವು ಕೇಳ್ತಾ ಇರೋದು. ಸಮರ್ಥ ಅವರು ಚಿಕ್ಕ ವಯಸ್ಸಿದೆ, ಹಿರಿಯರು ಇದ್ದಾರೆ. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ರವರು ಅವರ ತಂದೆ ಶಾಮನೂರ್ ಶಿವಶಂಕರಪ್ಪನವ್ರ ಜೊತೆ ರಾಜಕೀಯ ಮಾಡಿದಂತವ್ರು. ಒಂದು ಬಾರಿ ಕೊಡ್ಬೋದು ಅಂತ ಹೇಳಿದ್ರು. ಈಗ ಅದೇನು ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ನಲ್ಲಿ ಅದೊಂದು ಸಿದ್ಧಾಂತ ಇದೆ ಅಂತಂದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹಾಗಾಗಿ ಅದು ಬಿಟ್ಬಿಡೋಣ. ಈಗ ನಿಮ್ಮ ಮತ ಯಾರಿಗೆ ಆ ಹಾಕ್ತೀರಾ? ಕುಟುಂಬದ ಪ್ರತಿಯೊಬ್ಬರಿಗೂ ಎಲ್ಲ ಸಮರ್ಥವರಿಗೆ ಅವ್ರೆಲ್ಲ ಅವ್ರ ಆಧಾರದಲ್ಲೂ ಅವ್ರೆಲ್ಲ ರಾಜಕೀಯ ಮಾಡ್ಕೊಂತ ಬಂದಾರೆ. ಅವ್ರಿಗೆ ವೋಟ್ ಮಾಡಕ್ಕೂ ಅವ್ರು ಬಂದ ನಮ್ ಕೆಲ್ಸಗಳು ಮಾಡೇ ಮಾಡ್ತಾರಂತ ನಾವು ಅವ್ರ ಹುಡುಗ ಮತವನ್ನು ಚಿಕ್ಕ ವಯಸ್ಸಾಗಿದ್ರು ಅವ್ರು ಮುಂದೆ ಮಾಡ್ತಾರೆ ಅಂತ ಮಾಡ್ತಾರೆ. ಹೇಳ್ತಾ ಇದ್ದಾರೆ. ಹೌದೌದು. ಅಂದ್ರೆ ಏನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಶಾಮನೂರ್ ಶಿವಶಂಕರಪ್ಪನವರು ತೀರ್ಕೊಂಡಾದ್ಮೇಲೆ ಅವರ ಕುಟುಂಬದಲ್ಲಿರ್ತಕ್ಕಂತ ಸಮರ್ಥ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮುಸ್ಲಿಂ ಸಮುದಾಯದವರು ಈ ಬಾರಿ ನಮಗೆ ಕೊಡ್ಬೇಕಾಗಿತ್ತು ಮತ್ತು ಅವ್ರ ಕುಟುಂಬದವರೇ ಕೊಟ್ಟಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ? ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಶಿವಶಂಕರಪ್ಪಾಜಿ ಅವ್ರು ಏನು ಕೋವಿಡ್ನಾಗ ಸಹಾಯ ಮಾಡಿದ್ರಲ್ಲ, ಸ್ವಂತ ಹಣದಲ್ಲೇ ಲಸಿಕೆ 6 ಕೋಟಿ ರೂಪಾಯಿ ಲಸಿಕೆ ಸ್ವಂತ ಇದ್ರಲ್ಲೇ ದುಡ್ಡು ಹಾಕ್ಯಾರು. SSK ಟ್ರಸ್ಟ್ ಇಂದ ಉಚಿತ ಚಿಕಿತ್ಸೆ ಕೊಡ್ತಾರೆ ಬಡವರಿಗೆ. ಈ ಭಾಗದಲ್ಲಿ ಎಲ್ಲೇ ನೋಡಿದ್ರೆ ಎಲ್ಲ ಸಿಮೆಂಟ್ ರೋಡ್ ಇಲ್ಲಿ. ಸಿಮೆಂಟ್ ರೋಡ್, ಕುಡಿಯೋ ನೀರಿಂದು ಎಲ್ಲ ವ್ಯವಸ್ಥೆ ಐತಿ. ಆಮೇಲೆ ಕುಟುಂಬ ರಾಜಕಾರಣ ಅಂತಂದ ಅದ್ರ ಪ್ರಶ್ನೆ ಅಂದ್ರೆ ಅವ್ರದಾಗ BJP ಎಲ್ಲ ಅದಾರ ಸರ್. ಯಡಿಯೂರಪ್ಪನ ಮಕ್ಳು ಅಲ್ಲೇ ಅದಾರೆ. ಬಸವರಾಜ ಬೊಮ್ಮಾಯಿ ಮಕ್ಳು ಅದು ಕುಟುಂಬ ರಾಜಕಾರಣ ಆಗಲ್ಲ ಸರ್. ಇದೇನ್ ಕುಟುಂಬ ರಾಜಕಾರಣ ಇವ್ರಿಗೆ ಹೇಳ್ತಾರೆ ಸರ್? ಆ ರೀತಿ ಅಲ್ಲ ನಾನು ಹೇಳ್ತಾ ಇರೋದು. ಈಗ ಇಲ್ಲಿಯವರೆಗೂ ಕುಟುಂಬ ರಾಜಕೀಯ ತೆಗಿಬೇಕು ಅಂತ ಬಹಳ ಜನ ಹೊರಟಿದ್ದಾರೆ. ಇಲ್ಲಿ 80,000 ಜನ ಮುಸ್ಲಿಮ್ಸ್ ಮತದಾರರಿದ್ದಾರೆ. ಆ ವಿಚಾರವನ್ನು ಇಟ್ಕೊಂಡು ಮುಸ್ಲಿಂ ಸಮುದಾಯದವರು ಶಾಮನೂರ್ ಶಿವಶಂಕರಪ್ಪ ಕುಟುಂಬಕ್ಕೆ ಇದೊಂದು ಬಾರಿ ಅಂದ್ರೆ ಶಿವಶಂಕರಪ್ಪನವ್ರು ಇದ್ದಾಗ ಈ ಬಾರಿ ನನ್ನನ್ನು ಗೆಲ್ಸ್ಕೊಡಿ, ಮುಂದಿನ ಬಾರಿ ನಿಮ್ಮಲ್ಲಿ ನಿಲ್ಲಿಸ್ತೀವಿ ಅಂತ ಮಾತುಕತೆಯನ್ನ ನಡೆದಿತ್ತಂತೆ. ಆ ವಿಚಾರವನ್ನು ಇಟ್ಕೊಂಡು ಅವರು ಬಿ ಫೋರಮ್ಗೆ ಕೇಳಿದ್ರು. ಹಂಗಾಗಿ ಅವ್ರು ಕೊಟ್ಟಿಲ್ಲ. ಆ ವಿಚಾರ ಹೈಕಮಾಂಡ್ ಕೊಟ್ಟಿರ್ತದೆ ಸರ್. ಅದೇ ಹೈಕಮಾಂಡ್ ಏನು ಆರ್ಡರ್ ಮಾಡೋದು ಅದು ಕೊಡ್ತಾನೆ. ತಾವು ನೀವು ಸಹ ಇಲ್ಲೇ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯವರು. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಸಮರ್ಥ. ಸಮರ್ಥ ಅವರಿಗೆ. ಯಾಕೆ ಆಗ್ತಾ ಇದ್ದೀರಾ? ನಮ್ಗೆ ಒಳ್ಳೆ ಚೆನ್ನಾಗಿ ವಾತಾವರಣ ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ಪ್ರತಿಯೊಂದು ಏನು ಗೋಕಲ್ದಂಗೆ ಇದು ಮಾಡಿದ್ದಾರೆ. ಅವರಿಗೆ ಮತವನ್ನು ನಾವು ಬಹುಮತವನ್ನು ಕೊಡೋದು. ಸಮರ್ಥ ಅವ್ರಿಗೆ ರಾಜಕೀಯ ಮಾಡಕ್ ಬರುತ್ತೆ ಅಂತ ಹೇಳಿ ನಿಮ್ಗೆ ಇದು ಇದೆನಾ? ಹೌದು ಸರ್, ಬರುತ್ತೆ. ಯಾಕಂದ್ರೆ ಉದ್ದೇಶ ಬರುತ್ತೆ, ಅವ್ರೆಲ್ಲ- ಸಾದಿಕ್ ಪೈಲ್ವಾನ್ ಅವರು ಯಾಕೆ ವಾಪಸ್ ತಗೊಂಡ್ರು? ಮತ್ತೆ ಯಾಕೆ ವಾಪಸ್ ತಗೊಂಡ್ರು ಹೇಳ್ರಿ? ಸಾದಿಕ್ ಪೈಲ್ವಾನ್ ರವ್ರು ವಾಪಸ್ ತಕೊಂಡಿದ್ಕು ರಾಜಕೀಯ ಮಾಡೋದಕ್ಕೂ ಸಂಬಂಧ ಎಲ್ಲ ನಾವು ಕೇಳ್ತಾ ಇರೋದು. ಸಮರ್ಥ ಅವರು ಚಿಕ್ಕ ವಯಸ್ಸಿದೆ, ಹಿರಿಯರು ಇದ್ದಾರೆ. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ರವರು ಅವರ ತಂದೆ ಶಾಮನೂರ್ ಶಿವಶಂಕರಪ್ಪನವ್ರ ಜೊತೆ ರಾಜಕೀಯ ಮಾಡಿದಂತವ್ರು. ಒಂದು ಬಾರಿ ಕೊಡ್ಬೋದು ಅಂತ ಹೇಳಿದ್ರು. ಈಗ ಅದೇನು ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ನಲ್ಲಿ ಅದೊಂದು ಸಿದ್ಧಾಂತ ಇದೆ ಅಂತಂದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹಾಗಾಗಿ ಅದು ಬಿಟ್ಬಿಡೋಣ. ಈಗ ನಿಮ್ಮ ಮತ ಯಾರಿಗೆ ಆ ಹಾಕ್ತೀರಾ? ಕುಟುಂಬದ ಪ್ರತಿಯೊಬ್ಬರಿಗೂ ಎಲ್ಲ ಸಮರ್ಥವರಿಗೆ ಅವ್ರೆಲ್ಲ ಅವ್ರ ಆಧಾರದಲ್ಲೂ ಅವ್ರೆಲ್ಲ ರಾಜಕೀಯ ಮಾಡ್ಕೊಂತ ಬಂದಾರೆ. ಅವ್ರಿಗೆ ವೋಟ್ ಮಾಡಕ್ಕೂ ಅವ್ರು ಬಂದ ನಮ್ ಕೆಲ್ಸಗಳು ಮಾಡೇ ಮಾಡ್ತಾರಂತ ನಾವು ಅವ್ರ ಮತವನ್ನು ಚಿಕ್ಕ ವಯಸ್ಸಾಗಿದ್ರು ಅವ್ರು ಮುಂದೆ ಮಾಡ್ತಾರೆ ಅಂತ ಮಾಡ್ತಾರೆ. ಹೇಳ್ತಾ ಇದ್ದಾರೆ. ಹೌದೌದು.